ನಮಸ್ಕಾರ. ನಾವು ಈಗ ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಮಂಡೇಗೆ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ಲಾಂಗ್ ವಿಡಿಯೋ ಮಾಡುವ ಇದನ್ನ. ಯಾಕೆ ಅಂತಂದ್ರೆ ಒಂದು ವೀಕ್ ಏನೇನು ಆಗ್ಬೋದು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಇವತ್ತು ಕವರ್ ಮಾಡೋಣ. ಓಕೆ, ಸೊ ಇದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಈಗ ನಿಮ್ ಕಣ್ಣೆದುರಿಗೆ ಇರೋದು. ಈಗ ನಾವು ವೇವ್ 1 ಮತ್ತೆ ವೇವ್ 2 ಅಂತ ಇನ್ನೂನು ಟೈಮ್ ಬೀಯಿಂಗ್ ನಾನು ಇದನ್ನೇ ಕನ್ಸಿಡರ್ ಮಾಡ್ತಾ ಇರೋದು. ಓಕೆ, ಈಗ ನೋಡಿ ಇಲ್ಲಿ ನಾನೀಗ ಇಲ್ಲೊಂದು ಈ ವೇವ್ 5 ಟಾಪ್ಗೆ ಮತ್ತೆ ಈ ಎಕ್ಸ್ ಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಬ್ಲೂ ಕಲರ್ ಅಲ್ಲಿ ಇದೆ, ಕಾಣಿಸ್ತಾ ಇದೆಯಾ? ಓಕೆ, ಸೊ ನೋಡಿ ಈಗ ಇದು ಇಲ್ಲಿ ಎಕ್ಸಾಕ್ಟ್ಲಿ ನಮಗೆ ಆ ಟ್ರೆಂಡ್ ಲೈನ್ ಇಂದ ರಿವರ್ಸಲ್ ಸೈಡ್ ತೋರಿಸ್ತಾ ಇದೆ. ಓಕೆ, ಹಾಗಿದ್ರೆ ಇದು ಇಲ್ಲಿಂದ ಮತ್ತೆ ಕೆಳಗಡೆ ಬರುತ್ತಾ? ಯಾಕೆ ಅಂತಂದ್ರೆ ನಿಮ್ದು ಇದು 61% ಇದೆ, ನಿಮ್ದು 81% ಇಲ್ಲೇ ಇಲ್ಲೂ ಬರುತ್ತೆ. 25,000 ಸಮಥಿಂಗ್ಗೆ ನಿಮ್ದು 81% ಬರುತ್ತೆ ಇದ್ರದ್ದು. ನೋಡಿ ಈ ತರದ್ದು 81% ನಿಮ್ಗೆ ಇಲ್ಲಿ ಬರುತ್ತೆ, 25,500 ಬರುತ್ತೆ. ಸೊ ಹಾಗಿದ್ರೆ ಇದು ಮತ್ತೆ ರಿಟರ್ನ್ ಬರುತ್ತಾ? ಇಲ್ಲ, ಬರಲ್ವಾ? ಇನ್ನು ಇದು ಒಂದು ಪಾಸಿಬಿಲಿಟೀಸ್ ನಾವು ನೋಡಬೇಕಾಗಿರೋದು. ಓಕೆ, ಸೊ ಈಗ ಇದನ್ನ ನೀವು ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಇದು 61% ಟಚ್ ಆಗಲೇಬೇಕು. ಲಾಸ್ಟ್ ಲೆಗ್ 61% ಟಚ್ ಆಗಲೇಬೇಕು ಅಂತ ನಾನು ನಿಮಗೆ ಫಸ್ಟ್ ನಾವೇ ರೆಗ್ಯುಲರ್ ಕೋರ್ಸ್ ವಿಡಿಯೋಸ್ ಮಾಡ್ತೀವಲ್ವ ಅದರಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ 61% ಟಚ್ ಆಗಬೇಕಾದ್ರೂ ಇನ್ನು ನಮಗೆ ಎಷ್ಟು 150 ಪಾಯಿಂಟ್ಸ್ ರೀಚ್ ಆಗಬೇಕು. ಇನ್ನು ಅಂದ್ರೆ 26,082 ಆದ್ರೆ ರೀಚ್ ಆಗಲೇಬೇಕು ಮಾರ್ಕೆಟ್. ಈ ಮೂವ್ ಏನು ಆಗ್ತಾ ಇದೆಯಲ್ವಾ, ಇದನ್ನ ವೇವ್ 1 ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ. ಓಕೆ, ಹಾಗಿದ್ರೆ ಇದನ್ನ ಕೌಂಟಿಂಗ್ ಯಾವ ತರ ಮಾಡ್ತೀರಾ? ಈಗ ಟೈಮಿಂಗ್ ಇನ್ನೂ ಇಂಪಲ್ಸ್ ಅಲ್ಲಿ ಇದೆ ಅಂತ ನಾವು ಡಿಸೈಡ್ ಮಾಡಿಲ್ಲ, ಆದ್ರೂ ಇಂಪಲ್ಸ್ ಕೌಂಟಿಂಗು ಮಾಡೋಣ. ಈಗ ಇದು 0, ಇದು 1, ಇದು 2, ಇದು 3, ಇದು 4, ಇದು 5. ಓಕೆ, ಸೊ ಇದನ್ನ 75 ಮಿನಿಟ್ಸ್ಗಿಂತ ನಾವು ಒಂದು ಸ್ವಲ್ಪ ಇನ್ನು ಸ್ಮಾಲರ್ ಟೈಮ್ ಫ್ರೇಮ್ಗೆ ಹೋಗೋಣ, ಅಂದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗೋಣ. ಆಯ್ತಾ? ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಆದ್ರೆ ಇದು ನಿಮ್ 1, ಇದು 2 ಆಗುತ್ತೆ. ಓಕೆ, ಇದನ್ನ ಸ್ವಲ್ಪ ಟೈಮಿಂಗ್ ಡಿಲೀಟ್ ಮಾಡ್ತೀನಿ. ಓಕೆ, ನೋಡಿ ಈಗ ಸೊ ನಿಮ್ದು ವೇವ್ 3 61 ಇದೆ, ಬಟ್ 100% ರೀಚ್ ಆಗಿಲ್ಲ. ಇದು ನಿಮಗೆ ವೇವ್ 4. ನಮಗೆ ವೇವ್ 3 ಮತ್ತೊಂದು ಇಂಪಾರ್ಟೆಂಟ್ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. ಈ ಗ್ಯಾಪ್ ಇದೆ ಇದರಲ್ಲಿ, ನೋಡಿ ಈ ಗ್ಯಾಪ್ ಇದೆ ಅಲ್ವಾ? ನೋಡಿ ಇದು ಗ್ಯಾಪ್ ಇದೆ. ಓಕೆ, ಈ ಗ್ಯಾಪ್ ಫಿಲ್ಅಪ್ ಆಗಿಲ್ಲ ಅಂದ್ರೆ ವೇವ್ 3 ಇದು ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಂತಂದ್ರೆ ಗ್ಯಾಪ್ ಫಿಲ್ಅಪ್ ಆಗಲ್ಲ ವೇವ್ 3. ಸೊ ಇಲ್ಲಿ ಗ್ಯಾಪ್ ಇದೆ, ಅದು ಡೌನ್ ಸೈಡ್ ಬಂದ್ರೂ ಸಹ ಆ ಗ್ಯಾಪ್ ಫಿಲ್ಅಪ್ ಮಾತ್ರ ಆಗೇ ಇಲ್ಲ. ಓಕೆ, ಹಾಗಿದ್ದಾಗ ಇದು ನಮಗೆ ಲೀಡಿಂಗ್ ಡೈಗನಲ್ ಆಗುತ್ತೆ. ಲೀಡಿಂಗ್ ಡೈಗನಲ್ ಆಗಿದ್ರೆ ಇದು ಎಲ್ಲಿವರೆಗೂ ರೀಚ್ ಆಗಬೇಕು? ಮಿನಿಮಮ್ ನಮ್ಮದು 127% ರೀಚ್ ಆಗಬೇಕು. 127% ರೀಚ್ ಆಗಬೇಕು ಅಂತಂದ್ರೆ 2665. ಅದೇ 161% ರೀಚ್ ಆದ್ರೆ 2600. ನಾರ್ಮಲಿ 161% ರೀಚ್ ಆಗುತ್ತೆ ಹೆಚ್ಚು ಕಡಿಮೆ. ಹಾಗಿದ್ದಾಗ 161%ಗೆ ನಾವು ಇಲ್ಲಿ ಮಾರ್ಕ್ ಮಾಡೋಣ. 126%ಗೆ ಮಾರ್ಕ್ ಮಾಡಿ ಇದನ್ನ ಡಿಲೀಟ್ ಮಾಡೋಣ. ಓಕೆ, ಆಯ್ತಾ? ಸೊ ನಾನು ಮೊದಲೇ ಹೇಳಿದ್ದೆ ನಿಮಗೆ
ಸೊ ಈ ಲೆಗ್ದು 61% ಆಗ್ಬೇಕು ಅಂತ. ಸೊ ಇದು 61% ಎಲ್ಲಿ ಆಗುತ್ತೆ 2685 ಇದೆ. ಸೊ ನಮ್ದು ವೇವ್ 5 ಕಂಪ್ಲೀಟ್ ಆದ್ರೆ ಇದು 61% ಕಂಪ್ಲೀಟ್ ಆಗುತ್ತೆ ಅನ್ನೋದೊಂದು ಅಸಂಪ್ಷನ್, ನಮ್ದೊಂದು ಪರ್ಸನಲ್ ಅಸಂಪ್ಷನ್. ಸೊ ಹಾಗಿದ್ದಾಗ ನಿಮ್ಮದು ವೇವ್ 5 ಇಲ್ಲಿ ಕಂಪ್ಲೀಟ್ ಆದ್ರೆ ಮಂಡೇಗೆ, ಸೊ ಇದು ಇಂಪಲ್ಸ್ ಅಲ್ಲಿ ಎಂಟರ್ ಆಗಿದೆ ಅಂತಾನೆ ಕನ್ಸಿಡರ್ ಆಗುತ್ತೆ. ಓಕೆ, ಆವಾಗ ಏನಾಗುತ್ತೆ ಇಲ್ಲಿಂದ ಮತ್ತೆ ನಿಮಗೆ 38%, ಆಮೇಲೆ ಮತ್ತೆ ಇಲ್ಲಿವರೆಗೂ. ಒಂದು ನಿಮಿಷ, ಇದನ್ನೇ ಈಗ ಒಂದು ಸಿಂಪಲ್ ಪಾತ್ ಹಾಕೋಣ. ಓಕೆ, ಸೊ ಇದು ನಿಮ್ದು ವೇವ್ 1 ಇಲ್ಲಿಗೆ ಮುಗಿತಂತಿದೆ. ಸೊ ವೇವ್ 2 ನಿಮಗೆ 38% ವರೆಗೂ ಬರುತ್ತೆ, ರಿಟ್ರೆಸ್ ಆಗುತ್ತೆ. ಮತ್ತೆ ನಿಮ್ದು ಇಲ್ಲಿಂದ ವೇವ್ 3 ಸ್ಟಾರ್ಟ್ ಆಗುತ್ತೆ, ವೇವ್ 4, ವೇವ್ 5. ಆಯ್ತಾ? ಸೊ ನಿಮ್ದು ಈ ತರ ನಾನು ಲಾಂಗರ್ ಟೈಮ್ ಫ್ರೇಮ್ ಹೇಳ್ತಾ ಇರೋದು. ಸೊ ದಯವಿಟ್ಟು ಯಾರು ನಾಳೆಗೆ ಸಡನ್ ಆಗಿ ಇದು ಮಾಡ್ಲಿಕ್ಕೆ ಹೋಗಿ. ಓಕೆ, ಸೊ ಇದನ್ನ ನಿಮ್ಗೆ 1 ಇದು 2 ಮತ್ತೆ ಹಾಕಿದ್ರೆ ನಿಮ್ಗೆ ವೇವ್ 3 161% ಕನ್ಸಿಡರ್ ಮಾಡಿ. ಅಂದ್ರೆ ಇನ್ ಸೆನ್ಸ್ ಲೀಡಿಂಗ್ ಡಯಾಂಗಲ್ ಫಾರ್ಮ್ ಆಗಿಲ್ಲ ಅಂತಂದ್ರೆ. ಓಕೆ, ಸೊ ಇದು 161 ವರೆಗೂ ಬರುತ್ತೆ, ಇಲ್ಲ 100% ವರೆಗೂ ಬಂದು ಮತ್ತೆ 50% ರಿಟ್ರೆಸ್ ಆಗಿ ಮತ್ತೆ ಮೇಲೆ ಹೋಗ್ಬೋದು, ಇಲ್ಲ 161% ಆದ್ರೆ ಹೋಗ್ಬೋದು. ಓಕೆ, ಮತ್ತೆ ಇದು 160% ರಿಟ್ರೆಸ್ ಆಗಿ ಮತ್ತೆ ನಿಮಗೆ ಇಲ್ಲಿಗೆ ಹೋಗ್ಬೋದು. ಸೊ ಹೀಗೆಲ್ಲ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಆಯ್ತಾ? ಇನ್ನೊಂದು ಟೆಂಪ್ರರಿ ಇರ್ಲಿ ನಾನು ಹೇಳ್ತಾ ಇರೋದು. ಓಕೆ, ಆಮೇಲೆ ಈ ಟ್ರೆಂಡ್ ಲೈನ್ ಬಗ್ಗೆ ನಾವು ಈಗ ಮತ್ತೊಂದು ನಿಮಗೆ ಹೇಳ್ತೀನಿ. ಈ ಟ್ರೆಂಡ್ ಲೈನ್ ಏನು ಡ್ರಾ ಮಾಡಿದೀವಲ್ಲ, ಇದು ಈ ಟ್ರೆಂಡ್ ಲೈನ್ ಬಗ್ಗೆ ನಾನು ಹೇಳ್ತೇನೆ. ಈಗ ನೋಡಿ, ನಿಮ್ಗೆ ಇಲ್ಲಿಂದ ಈ ಜೆಡ್ ವರೆಗೂ ಈ ಕಂಪ್ಲೀಟ್ ಕರೆಕ್ಷನ್ ಏನಿದೆಯಲ್ವಾ, ಸೊ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತೇನೆ. ಈ ಕಂಪ್ಲೀಟ್ ನಿಮಗೆ 48 ಕ್ಯಾಂಡಲ್ಸ್ ಬಂದಿದೆ. ಓಕೆ, ಸೊ 48 ಕ್ಯಾಂಡಲ್ದು 50% ಅಂತಂದ್ರೆ ನಿಮಗೆ 24 ಕ್ಯಾಂಡಲ್ ಆಗುತ್ತೆ. 24 ಕ್ಯಾಂಡಲ್ 50% ಮಾಡ್ಕೊಂಬ ಅಂದ್ರೆ 12 ಕ್ಯಾಂಡಲ್ಸ್ ಹೆಚ್ಚು ಕಡಿಮೆ. ಓಕೆ, ಸೊ 12 ಕ್ಯಾಂಡಲ್ಸ್ ಅಥವಾ 24 ಕ್ಯಾಂಡಲ್ಸ್ ಆದ್ರೂ ಸಹ ಓಕೆ. ಓಕೆನಾ? ಅಷ್ಟೇ ಕ್ಯಾಂಡಲ್ ಅಲ್ಲಿ ಈ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಬೇಕು. ಸೊ ಈಗ ಎಕ್ಸಾಕ್ಟ್ಲಿ 9th ಕ್ಯಾಂಡಲ್ಗೆ ಆ ಟ್ರೆಂಡ್ ಲೈನ್ ಹೋಗಿ ಟಚ್ ಆಗಿದೆ. ಓಕೆ, ಒಂದು 25% ದಲ್ಲೇ ಇನ್ನು ನಮಗೆ 3 ಕ್ಯಾಂಡಲ್ಸ್ ಪೆಂಡಿಂಗ್ ಇದಾವೆ. ಸೊ ಈ 3 ಕ್ಯಾಂಡಲ್ಸ್ ಅಲ್ಲಿ ಈ ಟ್ರೆಂಡ್ ಲೈನ್ಸ್ ಬ್ರೇಕ್ ಆಗಿ ಹೋಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಇದು ಎಲ್ಲಾ ತರಲಿಂದ ಇಂಪಲ್ಸ್ ಸ್ಟಾರ್ಟ್ ಆಗಿದೆ ಅಂತ ನಮಗೊಂದು ಇಂಡಿಕೇಶನ್ ಕೊಡುತ್ತೆ. ಇದು ಒನ್ ವೇ. ಇನ್ನೊಂದು ವೇ ನಮ್ಗೆ ಯಾವ ತರ ಇರುತ್ತೆ ಅಂತಂದ್ರೆ ಈ ಓಪನ್ ಇಂಟ್ರೆಸ್ಟ್ ಡಾಟಾ. ಸೊ ನೋಡಿ, ಈಗ ಮಾರ್ಕೆಟ್ ಇರೋದು 26,046 ಇದೆ. ಓಕೆ, ಸೊ ನಾವು 26,000 ಡಾಟಾ ನೋಡಿ ಈಗ. ಸೊ 26,000 ಡಾಟಾದಲ್ಲಿ ಪುಟ್ ರೈಟರ್ಸು 1,75,000 ಇದ್ದಾರೆ. ಇಲ್ಲಿ ಕಾಲ್ ರೈಟರ್ಸ್ ಇದ್ದಾರೆ 1,16,000. ಸೊ ಆಲ್ಮೋಸ್ಟ್ ಆಲ್ 60 lakh ಡಿಫರೆನ್ಸ್ ಇದೆ. ಹಾಗಿದ್ರೆ ಪುಟ್ ರೈಟರ್ಸ್ ಹೆಚ್ಚಿಗೆ ಇರೋದ್ರಿಂದ ನಿಮಗೆ 26,000 ಹರ್ಡಲ್ಗೂ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಯ್ತು ಈಗ. ಸೊ 26,000 ಬ್ರೇಕ್ ಆಗೋ ಚಾನ್ಸಸ್ ತೀರಾ ಕಡಿಮೆ. ಆಮೇಲೆ ಓಪನ್ ಚೇಂಜ್ ಇಂಟ್ರೆಸ್ಟ್ ಡಾಟಾ ನೋಡಿದ್ರು ಸಹ 25,000 ಇಲ್ಲಿ ಮೈನಸ್ ಆಗಿದೆ. ಅದೇ ನಿಮಗೆ ಇಲ್ಲಿ ಆಡ್ ಆಗಿರುತ್ತದು. ಓಕೆ, ಸೊ ನಿಮಗೆ ಈಗ 26,000 ನಿಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಎಲ್ಲವೂ ಈಗ ಡಾಟಾ ನಿಮ್ದು ಓಪನ್ ಇಂಟ್ರೆಸ್ಟ್ ಡಾಟಾ ಸಹ ಸಪೋರ್ಟಿಂಗ್ ಇರೋದ್ರಿಂದ ನಾನು ಇದನ್ನ ಇಂಪಲ್ಸ್ ಆಗಿದೆ, ಆಮೇಲೆ ಇದು ಬ್ರೇಕ್ ಆಗಿ ಮೇಲೆ ಹೋಗುತ್ತೆ ಅಂತ ನಾನು ಇದನ್ನ ಒಂದು ಕನ್ಸಿಡರ್ ಈ ತರ ಮಾಡ್ತಾ ಇದ್ದೀನಿ ಈಗ. ಓಕೆ, ಸೊ ನಿಮ್ಗೆ ಮಾರ್ಕೆಟ್ ಮಂಡೆಯಿಂದ ಇಂಪಲ್ಸ್ ಅಲ್ಲಿ ಮೂವ್ ಆಗುತ್ತೆ. ಸ್ವಲ್ಪ ಈ ತರ ನಿಮ್ದು ಈ ಕಂಪ್ಲೀಟ್ ವೀಕಲ್ ಹೋಗುತ್ತೆ ಈ ತರ. ಬಟ್ ದಯವಿಟ್ಟು ಇದು ಲಾಂಗ್ ಟರ್ಮ್ ಅಲ್ಲಿ ಇದೆ, 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ಸೊ ನನ್ನ ಮೇಲ್ಗಡೆ ಏನೇನಂತ ಕಾಲ್ ತಗೊಂಡು ಯಾರಾದ್ರೂ ದಯವಿಟ್ಟು ಲಾಸ್ ಮಾಡ್ಕೋಬೇಡಿ. ಸೊ ನಿಮಗೆ ಓನ್ಲಿ ಡೈರೆಕ್ಷನ್ ಇದು ನಾನು ಹೇಳ್ತಾ ಇರೋದು. ಓಕೆ, ಸೊ
ಲಾಂಗರ್ ಟೈಮ್ ಫ್ರೇಮ್. ಸೊ ನಿಮ್ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಓಕೆ, ಸೊ ಅದಕ್ಕಾಗಿ ನೀವು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಥಿಂಕ್ ಮಾಡ್ಬೇಕು ಈ ಟೈಮಲ್ಲಿ. ಓಕೆ, ಸೊ ನನಗನ್ಸುತ್ತೆ 25,695 ಬಾಟಮ್ ಔಟ್, ಅದು ಅಲ್ಲಿ ಅದೇ ನಮ್ದು ಫೈನಲ್ ಬಾಟಮ್. ಇನ್ನು ಕೆಳಗಡೆ ಬರೋ ಚಾನ್ಸಸ್ ಸದ್ಯದ ಮಟ್ಟಿಗೆ ಇಲ್ಲ. ಓಕೆ, ಸೊ ಇದು ನೆಕ್ಸ್ಟ್ 1 ವೀಕ್ ಆರ್ 2 ವೀಕ್ಸ್ ಗಲ್ಲಿರೋ ನಿಫ್ಟಿ ಬಗ್ಗೆ. ಇನ್ನ ನಾವು ಇದನ್ನ ಇನ್ನು ಈಗ 1 ಡೇ ಟೈಮ್ ಫ್ರೇಮ್ ಅಲ್ಲಿ ಹೋಗೋಣ. ಇನ್ನು ಒಂದು ನಿಮಗೆ ಇದನ್ನ ಹೇಳ್ತೇನೆ, ಅಂದ್ರೆ ನಿಮ್ಗೆ ಏನು ಒಂದು ಪಾಸಿಬಿಲಿಟೀಸ್ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಇದೆಲ್ಲ ಡೆಲಿಟ್ ಮಾಡಿಬಿಟ್ರೆ ಆಯ್ತಾ. ನೋಡಿ ಈಗ ಇದೆಲ್ಲ ಈಗ ಒಂದು ಇಲ್ಲಿಂದ ನಾವು ಇಲ್ಲಿಗೆ ಹಾಕಿದ್ರೆ 1% ಅಂದ್ರೆ 26,710 ಒಂದು ಇಲ್ಲಿ ಮಾರ್ಕಿಂಗ್ ಮಾಡ್ತೀನಿ ನಿಮಗೆ. ಆಮೇಲೆ ಇನ್ನು ಒಂದು 27,000 ವರೆಗೂ ಇದೆ. ಓಕೆ, ಇದನ್ನ ಮಾರ್ಕ್ ಮಾಡ್ತೀನಿ ನಿಮಗೆ. ಜಸ್ಟ್ ಯಾಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಇದು 3 ಏನಿದೆಯಲ್ಲೋ ಆ 3, 4 ನಾವು ಇದನ್ನ 4 ಅಂತ ಟೆಂಪ್ರರಿ ಕನ್ಸಿಡರ್ ಮಾಡಿದೀವಿ. ಇದು ಏನು ಆಗ್ಬೋದು. ಓಕೆ, ಇದು ಎ, ಇದು ಬಿ, ಆಮೇಲೆ ಮತ್ತೆ ಸಿಗೆ ಕೆಳಗಡೆ ಬಂದು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದು 1 ಅವರ್ ಆಯ್ತಾ, 1 ಡೇ ಮಾಡ್ಬೇಕು. ಕರೆಕ್ಟ್. ಈ ಕ್ಲಿಯರಿಟಿ ಬರುತ್ತೆ ನೋಡಿ ಆಯ್ತಾ. ಸೊ ಇದು 3 ಮುಗಿದ ತಕ್ಷಣ ಇದು 4 ವೇವ್ದು ಇದು ಎ ಆಗಿ ಇಲ್ಲಿ ಎಲ್ಲೋ ಬಿ ಆಗಿ ಮತ್ತೆ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ. ಹೀಗೆ 129 ಸರ್. $260. ಇದು ಒಂದು ಪಾಸಿಬಿಲಿಟಿ ಇರ್ತದ್ದು. ಅಂದ್ರೆ ನಾನು ಇಷ್ಟೇ ನಿಮ್ಗೆ ಅಲರ್ಟ್ ಏನಂತಂದ್ರೆ, ಮಾರ್ಕೆಟ್ 26,743 ಮತ್ತೆ 27,360ಗೆ ಬಂದ ತಕ್ಷಣ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕಂತ ನಾನು ಇನ್ ಜನರಲ್ ಆಗಿ ಹೇಳ್ತಾ ಇರೋದು. ಇದು ಸಂಡೇ ಸೆಷನ್ ಸ್ವಲ್ಪ ಟೈಮ್ ಲಾಂಗ್ ಆಗುತ್ತೆ. ಯಾಕೆಂತಂದ್ರೆ ನಿಫ್ಟಿ ಬಗ್ಗೆ ಇನ್ ಸ್ವಲ್ಪ ಡೆಪ್ತ್ ಹೇಳ್ತಾ ಇರೋದು ಅಷ್ಟೇ. ಓಕೆ, ಸೊ ಇಲ್ಲಿಗೆ ಈಗ ಸೊ ನಿಮ್ಗೆ ಏಪ್ರಿಲ್ ಇನ್ನೂ ದೂರ ಇದೆ. ಸೊ ಇಲ್ಲಿವರೆಗೂ ಮಾರ್ಕೆಟ್ ನಿಮ್ದು 1% ಬರ್ಬೋದು, ಇಲ್ಲ 127% ಬರ್ಬೋದು. ಅವಾಗ ಏನಾಗುತ್ತೆ, ಇದು 0, ಇದು ಎ, ಇದು ಬಿ, ಆಮೇಲೆ ಮತ್ತೆ ಸಿಗೆಲ್ಲ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಇದು ನೋಡಿ ನಿಮ್ಗೆ 1 2 3 4 5 1 2 3 ಮೂವ್ ಇದೆ. ಇದು 1 2 3 4 5 ಮೂವ್ಸ್ ಇದೆ. ಓಕೆ, ಸೊ 5 ಮೂವ್ಸ್ ಇರೋದ್ರಿಂದ ಇದು ನಿಮಗೆ 3 ಮೂವ್ ಅಲ್ಲಿ ಹೋಗುತ್ತೆ. 1 2 3 ಇದು 3 ಮೂವ್ಸ್ ಅಲ್ಲಿ ಹೋಗಿ ಮತ್ತೆ 5 ಮೂವ್ಸ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಇದು ನಿಮಗೆ 5 3 5 ಅಂದ್ರೆ ಜಿಗ್ಜಾಗ್ ನಿಮ್ಗೆ ಇದು ಅದರಲ್ಲಿ ಇದು ಪ್ಯಾಟರ್ನ್ ಕಾಣಿಸ್ತಾ ಇದೆ.
ಬಟ್ ಯಾವುದು ಏನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಕರೆಕ್ಷನ್ ಪ್ಯಾಟರ್ನ್ಸ್ ಯಾವ ತರ ಇರುತ್ತೆ ಅಂತಂದ್ರೆ ಕಂಪ್ಲೀಟ್ ಫಾರ್ಮರ್ ಮ್ಯಾಗನೇ ಇದು ಈ ತರ ಕರೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಇದು ಸಿಂಪಲ್. ನಾನು ನಿಮ್ಗೆ ಇದನ್ನ ಯಾಕೆ ಹೇಳ್ತಾ ಇರ್ತಂದ್ರೆ ಈ ಸ್ಟೇಜ್ಗೆ ಅಂದ್ರೆ ಇದ್ರದ್ದು 3.1% ಮತ್ತೆ 127% ಬಂದಾಗ ಅಲರ್ಟ್ ಆಗಿರಿ, ಆ ಝೋನ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಅಷ್ಟೇ. ಮತ್ತೆ ಆ ಝೋನ್ ನ ಬ್ರೇಕ್ ಆಗಿ ಮತ್ತೆ ಮುಂದೆ ಹೋದ್ರೆ ನಾವು ಮತ್ತೆ ಮುಂದೆ ಪ್ರೊಸೀಡ್ ಆಗಬಹುದು. 5-3-5 ಬರೋ ಚಾನ್ಸಸ್ ಇದೆ. ಓಕೆ, ಅದಕ್ಕಾಗಿ ಆಮೇಲೆ ನನಗೆ ಯಾಕೆ ಇದು ಕರೆಕ್ಟಿವ್ ರೈಸ್ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ ಗೊತ್ತಾ? ನೋಡಿ, ನೀವು ಟ್ರೆಂಡ್ ಲೈನ್ಸ್ ರೂಲ್ಸ್ ಪ್ರಕಾರ ನೀವೇನಾದ್ರೂ ಮೂವ್ ಮಾಡಿದ್ರೆ ಆಯ್ತಾ, ಇದು 1-2 ನಾ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಮಾಡ್ತಾ ಇರೋದು. ಇದನ್ನ ನೀವೇನಾದ್ರೆ 0-1-2-3 ಹಿಂಗ್ ಹೋದ್ರೆ ನೋಡಿ, ಹಿಂಗ್ ಹೋದ್ರೆ 1-2 ನೀವು ಇದನ್ನ ಮಾಡ್ಬೋದು. ಓಕೆ, ಈಗ ನಮ್ 2 ಇದಾಗುತ್ತೆ. ಓಕೆ, ಸೊ ನೀವು 2 ಇದನ್ನೇ ಕನ್ಸಿಡರ್ ಮಾಡಿದ್ರು ಸಹ 3 ಈಗ ನಿಮಗೆ ಇದ್ರ ಕೆಳಗಡೆ ಟ್ರೇಡ್ ಮಾಡ್ತಾ ಇದೆ. ಇದನ್ನ ಕ್ಲೋನ್ ಮಾಡಿದ್ರೆ ಇಲ್ಲಿರ್ಬೇಕು. ಓಕೆ, ಸೊ ನಮಗೆ 3 ಆಕ್ಚುಲಿ ಏನ್ ಗೊತ್ತಾ, ಸಮ್ವೇರ್ ಮಿಡ್ಲು, ಆಮೇಲೆ ಇಲ್ಲಿ ಟ್ರೇಡ್ ಮಾಡಬೇಕು. ಈ ವೇವ್ 3 ಇದೇನು ಇಲ್ಲಿ ವೇವ್ ಫಾರ್ಮ್ ಆಗ್ತಾ ಇದೆಯಲ್ಲ, ಇದು ಆಕ್ಚುಲಿ ಇಲ್ಲಿ ಎಲ್ಲಾರು ಈ ಲೈನ್ ಎಲ್ಲಾರು ಮಾಡ್ಬೇಕಿತ್ತು. ಇದು ನಮಗೆ ಈ ಬಾಟಮ್ ಟ್ರೆಂಡ್ ಲೈನ್ ನಲ್ಲಿ ಅಂದ್ರೆ ಬೇಸ್ ಟ್ರೆಂಡ್ ಲೈನ್ ಮೇಲೆ ಟ್ರೇಡ್ ಮಾಡ್ತಾ ಇದೆ ಅಂದಕ್ಕೆ ಸಮ್ವೇರ್ ಇದು ನನಗೆ ಕರೆಕ್ಟಿವ್ ರೈಸ್ ತರ ಒಂದು ಡೌಟ್ ಬರ್ತಾ ಇದೆ. ಬಟ್ ಮಾರ್ಕೆಟ್ ಮಾತ್ರ ನಿಮಗೆ ಇಲ್ಲಿವರೆಗೂ ರೀಚ್ ಆಗಲೇಬೇಕು. 3.1% or 127% ರೀಚ್ ಆಗಲೇಬೇಕು. ಓಕೆ, ಸೊ ಈಗ ಇದು ನಿಮ್ಗೆ ಮಾರ್ಕೆಟಿಗೆ ಎಲ್ಲಿವರೆಗೂ ಬಂದಿದೆ, 100% ಬಂದಿದೆ. ಓಕೆ, ಸೊ ನನಗೆ ಅದು ಒಂದು ಡೌಟ್ ಇದೆ. ಓಕೆ, ಸೊ ಈ ಎರಡು ಆಪ್ಷನ್ಸ್ ಅಲ್ಲಿ ಒಂದು ಮಾತ್ರ ಏನಂತಂದ್ರೆ ಮಾರ್ಕೆಟ್ ಸದ್ಯದ ಮಟ್ಟಿಗಂತೂ ನಿಮಗೆ 3.1% ಅಂದ್ರೆ 26,700 ವರೆಗಂತೂ ಮಾರ್ಕೆಟ್ ರೀಚ್ ಆಗಲೇಬೇಕು. ಓಕೆ, ಅಲ್ಲಿ ಆದ್ಮೇಲೆ ಮತ್ತೆ ಯಾವ ತರ ಬಿಹೇವ್ ಆಗುತ್ತೆ ಮಾರ್ಕೆಟ್ ಅಂತ ನಾವು ಮತ್ತೆ ಆ ಟೈಮ್ ಅಲ್ಲಿ ಡಿಸೈಡ್ ಮಾಡೋಣ. ಓಕೆ, ಸೊ ಈಗ ಇದು 1 2 3 ಇದನ್ನ 1 2 3 ನೋಡಿ, ಈಗ ಟೆಂಪರರಿ ಕರೆಕ್ಟಿವ್ ರೈಸ್ ಅಂತ ಹೇಳಿದ್ರು ಸಹ ನಿಮಗೆ ಮಾರ್ಕೆಟ್ 100% ಬರಲೇಬೇಕಾ, 61% ಬರಲೇಬೇಕಾ? ಸೊ ಈ 61% ಹಿಡಿದ್ರು ಸಹ ನಿಮಗೆ ಮಾರ್ಕೆಟ್ ಇಲ್ಲಿಗೆ ಬರುತ್ತೆ. ಅಂದ್ರೆ ಇದು 3.1% ಆಗುತ್ತೆ, 61% ಆಗುತ್ತೆ, ಮತ್ತೆ ಇಲ್ಲಿಂದ ನಿಮಗೆ ಸಿ ಫಾರ್ಮ್ ಆಗುತ್ತೆ. ಓಕೆ, ಸಿ ಅಂತಂದ್ರೆ ಯಾವ ತರ, ಯಾವ ಸಿ ಬರ್ಬೋದು ಅಂತಂದ್ರೆ 1 2 3. ಸೊ ನಿಮಗೆ ಸಿ 38% ವರೆಗೂ ಬರುತ್ತೆ. ನೋಡಿ, ಇಲ್ಲಿವರೆಗೂ ಬಂದು ನಿಮಗೆ ಮತ್ತೆ ಮಾರ್ಕೆಟ್ ಅಪ್ಸೈಡ್ ಬೂಸ್ಟ್ ಆಗುತ್ತೆ. ಸೊ ನಿಮ್ದು ಎ ಬಿ ಸಿ ಇಲ್ಲಿ ನಿಮಗೆ ಅವಾಗ ವೇವ್ 4 ಮುಗಿಯುತ್ತೆ. ಸೆಕೆಂಡ್ ಆಪ್ಷನ್ಸ್ ಪಾಸಿಬಿಲಿಟಿ ಇರುತ್ತಲ್ಲ ನಾನು. ಓಕೆನಾ, ಸೊ ಇಲ್ಲಿ ನಿಮ್ಗೆ ವೇವ್ 4 ಮುಗಿದು ವೇವ್ 5 ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಒಂದು ಪಾಸಿಬಿಲಿಟಿ. ಓಕೆ, ಸೊ ನಿಫ್ಟಿ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಇನ್ ಡೆಪ್ತ್ ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ ಇವತ್ತು. ಸೊ ಇದೇ ತರ ನಾವು ಬ್ಯಾಂಕ್ ನಿಫ್ಟಿ ಬರೋಣ. ಸೊ ನೋಡಿ, 75 minutes ಟೈಮ್ ಫ್ರೇಮ್ ಹೋಗೋಣ. ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹೆಚ್ಚು ಕಡಿಮೆ ಅವು ಒಂದೇ
ಇದರಲ್ಲಿ ರಿದಮ್ ಅಲ್ಲಿ ಮೂವ್ ಆಗ್ತಾ ಇದಾವೆ. ಸೊ ಇದರಲ್ಲೂ ಏನು ಹೆಚ್ಚಿಗೆ ಡಿಫ್ರೆನ್ಸ್ ಏನು ಆಗೋದಿಲ್ಲ. ಎಕ್ಸ್ ವೈ ಜೆಡ್ ಅಲ್ಲಿನೇ ಫಾರ್ಮ್ ಆಗ್ತಾ ಇದೆ. ಬಟ್ ಇದರಲ್ಲಿ ಕ್ಲಿಯರ್ ಕಟ್ ಇಂಪಲ್ಸ್ ಅಲ್ಲೇ ಮೂವ್ ಆಗ್ತಾ ಇರೋದು. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಸರ್. 1 2 ಸೊ 3 ಇದು. ಸೊ ಬ್ಯಾಂಕ್ ನಿಫ್ಟಿ ತುಂಬಾ ಕ್ಲಿಯರಿಟಿ ಇದೆ, ಏನ್ ಅದ್ರಲ್ಲೇನೂ ಇದಿಲ್ಲ. ಓಕೆ, ಸೊ 1 2 3 4 5 ನಿಮ್ಗೆ ಇಲ್ಲಿ 5 ಮುಗಿದಿದೆ ಈಗ. ಸೊ ನಿಮ್ಗೆ ಒಂದ್ ಸ್ವಲ್ಪ ರಿಟ್ರೆಸ್ ಆಗ್ತಿದ್ದು 1 2 3 4 5 1 ಇದ್ರದ್ದು 1 ಮತ್ತೆ 2 ಬರುತ್ತೆ ಇಲ್ಲಿಗೆ. ಇದು 4 ಆಗುತ್ತೆ, ಇಲ್ಲಿಗೆ 4 ಇಲ್ಲಿ ಬರುತ್ತೆ. ಎಲ್ಲಾದ್ರೂ 4 ಇಲ್ಲಿ ಮತ್ತೆ ನಿಮ್ಗೆ 5 ಬರುತ್ತೆ. ಸೊ 1 2 3 4 ಈಗ ಟ್ರೆಂಡ್ ಲೈನ್ ಡ್ರಾ ಮಾಡೋಣ. ಇಲ್ಲಿಂದ ಇದು ಟ್ರೆಂಡ್ ಲೈನ್ ನಮ್ಗೆ ಕಾಪಿ ಮಾಡೋದು ಒಂದ್ರ ಮೇಲೆ ಇಟ್ರೆ, ಸೊ ನಮಗೇನ್ ಅನಿಸ್ತದೆ ಅಂದ್ರೆ 1 2 ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ ಅಂತ ಅನ್ಸತ್ತೆ ನಮ್ಗೆ. ಏನಿದೆ 1 2 3 4 5 ಇದು ಇಲ್ಲಿ ಬರೋಲ್ಲ. ಈಗ ನಮ್ಗೆ ಏನಾಗುತ್ತೆ 0 1 2 3 4 5 ಇದು ನಿಮ್ಗೆ ಇಲ್ಲಿಗೆ ಇದನ್ನು 1 ಇದು 2 ಇಲ್ಲ ಇಲ್ಲಿ ಬರುತ್ತೆ. ಓಕೆ, ಸೊ 2 ಮ್ಯಾಕ್ಸಿಮಮ್ 23 ಆರ್ 38% ಇಲ್ಲಿವರೆಗೂ ಬಂದ್ರೆ ಬರ್ಬೋದು. ಸೊ ಎಕ್ಸ್ಟೆನ್ಷನ್ ಅಲ್ಲಿ ಇದೆ 23% ಇಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನಮಗೆ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು 2 ಮತ್ತೆ 4 2 4 ಸಮಯ ಹೇಳಿದ್ರೆ ನಮಗೆ ಎ ಬಿ ಸಿ ಆಯ್ತು ಇಲ್ಲಿ ಈಗ. ಓಕೆ, ಸೊ ಮಾರ್ಕೆಟ್ ಮಾತ್ರ ಇಲ್ಲಿಂದ ನಿಮಗೆ ಅಪ್ ಸೈಡ್ ಇದೆ, ಬ್ಯಾಂಕ್ ನಿಫ್ಟಿ ಮಾತ್ರ. ಯಾಕೆ ಅಂತಂದ್ರೆ ಇದನ್ನ ನೀವು ಇಂಪಲ್ಸ್ ಅಲ್ಲಿ ಥಿಂಕ್ ಮಾಡಿದ್ರೆ 1, ಸೊ ನಿಮ್ ವೇವ್ 3 ಮಿನಿಮಮ್ 100 ಮಿನಿಮಮ್ ಇದೆ. ವೇವ್ 3 ನಿಮಗೆ ಮಿನಿಮಮ್ ಇಲ್ಲಿವರೆಗೂ ಬರುತ್ತೆ. ಆಯ್ತಾ, ಮೆಥಡ್. ಸೊ ನೀವು ಇಲ್ಲಿವರೆಗೂ ಬರ್ಬೋದು. ಸೊ ಸೊ ನಿಫ್ಟಿ, ಬ್ಯಾಂಕ್ ನಿಫ್ಟಿ ನನಗೆ ಸ್ವಲ್ಪ ಈಗ ಅಪ್ ಸೈಡ್ ಮೂವ್ದೇ ಕಾಣಿಸ್ತಾ ಇದೆ. ಬಟ್ ಈ ಮೂವ್ಸ್ ನ ಒಂದ್ ಸ್ವಲ್ಪ ಥಿಂಕ್ ಮಾಡಿ ಸ್ವಲ್ಪ ಅಲರ್ಟ್ ಆಗಿರಲಿಲ್ಲ ಅಷ್ಟೇ. ಇದೊಂದು ಸ್ವಲ್ಪ ಇನ್ನು ಸ್ವಲ್ಪ ಡೌನ್ ಬರ್ಬೋದು, ಯಾಕಂತಂದ್ರೆ 23%ಗೆ ಇನ್ನೂ ಮುಗಿದಿದೆ. ಸೊ ಇನ್ನು ಒಂದ್ ಸ್ವಲ್ಪ ರಿಟ್ರೇಸ್ ಆಗ್ಬಹುದು ಬ್ಯಾಂಕ್ ನಿಫ್ಟಿ, ತುಂಬಾ ಏನಿಲ್ಲ ಸ್ವಲ್ಪ. ಸೊ ಓವರ್ ಆಲ್ ಮಾತ್ರ ನಮ್ದು 2 ಅಪ್ ಸೈಡ್ ಇರೋದು. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಬಗ್ಗೆ ಏನ್ ಎಷ್ಟೊಂದು ಏನ್ ವರಿ ಮಾಡುವಂತದ್ದು ಏನಿಲ್ಲ. ಗೋಲ್ಡ್ ಮಾತ್ರ ನಿಮಗೆ ಡೈರೆಕ್ಟ್ ನಾನು 4 ಅವರ್ಸ್ ಅಲ್ಲೇ ಹೇಳ್ತೀನಿ.
ಸೊ ನಾನು ನಿಮಗೆ ಲಾಸ್ಟ್ ಇದರಲ್ಲಿ ಹೇಳಿದ್ದೆ. ಸೊ ನನಗೆ ಇದು ಒಂದು ಝೋನ್ ತುಂಬಾ ಮೂವ್ ಆಗಬೇಕು ಅಂತ ಹೇಳಿದೆ, 4260. ಸೊ 4260 ಮೂವ್ ತಕ್ಷಣ ಇದು ಬ್ರೇಕ್ಔಟ್ ಕೊಟ್ಟಿದೆ. ಬಟ್ ಯಾಕೆ ಸ್ವಲ್ಪ ಮತ್ತೆ ಡೌನ್ ಸೈಡ್ ಬರ್ತಾ ಇದೆ ಅಂತಂದ್ರೆ, ಇದು ಲೀಡಿಂಗ್ ಡಯಾಗ್ನಲ್ ಫಾರ್ಮ್ ಮಾಡಿದೆ. ನಿಮಗೆ ನಾನು ಲೀಡಿಂಗ್ ಡಯಾಗ್ನಲ್ ಹೇಳ್ತೀವಿ ಅಲ್ವಾ, 1 2 3 4, ಇದು ನಿಮಗೆ ಲೀಡಿಂಗ್ ಡಯಾಗ್ನಲ್ ಆಯ್ತಿದು ನೋಡಿ. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಮ್ಮ. ಸೊ 1 ಇದು 2 ಆದ್ರೆ ನಮ್ 3 127% ಇದೆ. ಓಕೆ, ಸೊ ಲೆಸ್ ದನ್ 61%. ಸೊ ಇದು ಲೀಡಿಂಗ್ ಡಯಾಗ್ನಲ್. ಆಮೇಲೆ ಹಾಗಿದ್ದಾಗ ಏನಾಗುತ್ತೆ, ನಿಮಗೆ ಫಿಫ್ತ್ 127% ಆರ್ 161% ಮಿನಿಮಮ್ ಇರುತ್ತೆ ಅಂತ ಹೇಳಿ. ಇದು ಹೋಗಿದೆ ಎಷ್ಟು, 261% ಹಾಕಿ. ನೀವು ಒಂದು 361% ಹಾಕಿದ್ರು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ 261 361% ಹಾಕಿರೋ ಸಹ ನೋಡಿ, ನಿಯರ್ ಬೈ 361% ವರೆಗೂ ಅದು ಹೋಗಿ ಮತ್ತೆ ಡೌನ್ ಸೈಡ್ ಬಂತು. ಮತ್ತೆ ಎಷ್ಟು ಪರ್ಸೆಂಟ್ ಡೌನ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಮಿನಿಮಮ್ 60% ವರೆಗೂ ಅದು ಬರುತ್ತೆ ಅಂತ ಹೇಳಿದೀನಿ. ಓಕೆ, 80% ವರೆಗೂ ಬರ್ಬೋದು, ಇಲ್ಲ ಅಂತಲ್ಲ. ಬಟ್ ಆದ್ರೂ ಈಗ ನಿಮ್ಗೆ ಇಲ್ಲಿವರೆಗೂ ಅಂತೂ ಬರಲೇಬೇಕು. ಅಂದ್ರೆ 4238 ಈಗ ನೆಕ್ಸ್ಟ್ ಟಾರ್ಗೆಟ್ ಅದ್ರದ್ದು. ಓಕೆ, ಸೊ ಈಗ ಏನ್ ಫಾರ್ಮ್ ಮಾಡ್ತಾ ಇದೆ ಅಂತಂದ್ರೆ, ಅದು ಕರೆಕ್ಷನ್ ಪಾರ್ಟ್ ಅಲ್ಲಿ ಇದೆ. ಅದು ಈಗ 2 ಮತ್ತೆ 4 ಮಧ್ಯೆ ಟ್ರೆಂಡ್ ಹಾಕಿ. ಓಕೆ, ಸೊ ನಿಮ್ಗೆ ಈಗ ಏನ್ ಮಾಡುತ್ತೆ ಅಂತಂದ್ರೆ, ಇದು ಸೊ ನಿಮಗೆ 61% ಅದು ಮಿನಿಮಮ್ ಬರಲೇಬೇಕು. ಇವೆರಡು ಮಾರ್ಕ್ ಮಾಡ್ತೀನಿ, ಒಂದು 61%, ಇನ್ನೊಂದು 81%. ಓಕೆ, ಆಮೇಲೆ ಇದನ್ನ ಡಿಲೀಟ್ ಮಾಡ್ತೀನಿ. ಈಗ ಇದು ಏನ್ ನಿಮಗೆ ಮೂವ್ ಆಗ್ತಾ ಇದೆ, ಇದು 0, ಇದು ಎ, ಇದು ಬಿ ಫಾರ್ಮ್ ಆಗ್ತಾ ಇದೆ. ಓಕೆ, ಇದು ನಿಮಗೆ ಸಿಂಗಲ್ ಲೆಗ್ ಅಲ್ಲಿ ಕಾಣಿಸ್ತಾ ಇದೆ, ಬಟ್ ಇದು ಆಕ್ಚುಲಿ 5 ಮೂವ್ಸ್ ಅಲ್ಲಿ ಇದೆ. ನೀವು ಇದನ್ನ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ 1 2 3 4 5 ಮೂವ್ಸ್ ಅಲ್ಲಿ ಇದೆ. ಸೊ 5 ಮೂವ್ಸ್ ಅಲ್ಲಿ ಇರೋದ್ರಿಂದ ಇದು ನಮಗೆ ಸದ್ಯದ ಮಟ್ಟಿಗೆ ಜಿಗ್ ಜಾಗ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಜಿಗ್ ಜಾಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮ್ ಏನಿರುತ್ತಲ್ವಾ, ಈ ಲಾಸ್ಟ್ ಲೆಗ್ದು 61 to 81% ವರೆಗೂ ಬಂದು ರಿಟ್ರೇಸ್ ಆಗೋ ಚಾನ್ಸಸ್ ಇರುತ್ತೆ. ಮ್ಯಾಕ್ಸಿಮಮ್ 61% ಬರುತ್ತೆ. ಓಕೆ, ಹಾಗಿದ್ದಾಗ ನಿಮ್ಗೆ ಇಲ್ಲಿ 61% ಬಂದಿದೆ. ಆಯ್ತಾ? ಸೊ ಬಿ ಎಲ್ಲಿವರೆಗೂ ಹೋಗುತ್ತೆ, ಅದು ಸಹ ಹೆಚ್ಚು ಕಡಿಮೆ 61% ವರೆಗೂ ಹೋಗುತ್ತೆ. ಆದರೆ ಅದು 3 ಮೂವ್ಸ್ ಅಲ್ಲಿ ಹೋಗುತ್ತೆ. ಓಕೆ, ಸೊ ಇದು 61% ನಿಂದ ನಿಮಗೆ ಇದು ಇಲ್ಲಿವರೆಗೂ ಬರುತ್ತೆ. ಅಂದ್ರೆ 4316 ವರೆಗೆ, ಇಲ್ಲ 4335 ಇವೆರಡರ ಮಧ್ಯ 61 to 85 ಮಧ್ಯ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಹೋಗೋ ಚಾನ್ಸಸ್ ತೀರಾ ಕಡಿಮೆ. ಓಕೆ, ಒಂದು ವೇಳೆ ಇದು ಇಲ್ಲಿಗೆ ಬಂದು ಮತ್ತೆ ನಿಮಗೆ ಹೇಗೆ ಹೋಗುತ್ತೆ ಅಂತಂದ್ರೆ, 1 2 ಇದು ಇಲ್ಲಿಗೆ ಬಂದ್ರೆ ನಾವು ಟಚ್ ಆದ್ರೆ 4 3 ಇಲ್ಲಿವರೆಗೂ ಬಿ 16% ಮತ್ತೆ ಇಲ್ಲಿ ಟಚ್ ಆದ್ರೆ, ಇಲ್ಲಿಂದ ಮತ್ತೆ ಕೆಳಗಡೆ ನಿಮ್ಗೆ 100% ವರೆಗೂ ಮುಗಿಬಹುದು. ಅಂದ್ರೆ ಸೊ ನಿಮ್ದು ಇದು 80, ಇದು 61% ಅಲ್ವಾ, ಇಲ್ಲಿಗೆ ಇಲ್ಲಿವರೆಗೂ ಮುಗಿಬಹುದು. ಇಲ್ಲ ನಿಮ್ದು 81% ಅಂದ್ರೆ 127% ಮುಗಿಬಹುದು. ಸೊ ನೀವು 100% ವರೆಗೂ ಮತ್ತೆ ಬರೋದಾದ್ರೆ 4220. ಸೊ ಒಂದು ಫಾಲ್ ನಿಮಗೆ ಇನ್ನು ಇದರಲ್ಲಿ ಪೆಂಡಿಂಗ್ ಇದೆ. ಓಕೆ, ಇಲ್ಲಿವರೆಗೂ ಬಂದು ನಿಮಗೆ ಮತ್ತೆ ಇಲ್ಲಿವರೆಗೂ ಬಂದು ಮತ್ತೆ ಇದು ಹೀಗೆ ಕೆಳಗಡೆ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಆಯ್ತಾ? ಸೊ ಇದು ಅಬೌಟ್ ಗೋಲ್ಡ್.
ಇನ್ನ ಬಿಟ್ ಕಾಯಿನ್ ಅಂತೂ ನಾನು ಇನ್ನೂವರೆಗೂ ಅದನ್ನ ಇಲಿಯಟ್ ವ್ಯೂ ಪ್ರಕಾರ ಅದನ್ನ ಲೆಸ್ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಅದು ಯಾವುದು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಬಟ್ ಅಪಾರ್ಟ್ ಫ್ರಮ್ ಅಂದ್ರೆ ಈ ಇಲಿಯಟ್ ವ್ಯೂ ಪ್ರಿನ್ಸಿಪಲ್ ನ ಬಿಟ್ಟು ಸೊ ನೀವು ಬೇರೆ ಯಾವ ತರ ಥಿಂಕ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇದು ನಿಮಗೆ ಇಲ್ಲಿಂದ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ ಎಷ್ಟು. ಸೊ ನಿಮಗೆ ಫ್ಲಾಗ್ ಅಂದ್ರೆ ಇದು ಪೋಲ್ ಅಂಡ್ ಫ್ಲಾಗ್ ಸಿಸ್ಟಮ್ ಹಿಡ್ಕೊಂಡು ಹೋದ್ರೆ ಇದು 1 2 3 4 ಡೇ ಟೈಮ್ ಫ್ರೇಮ್ ಅಲ್ಲಿ ಹೋಗೋಣ. ಓಕೆ, ಸೊ ನೋಡಿ ಇದು ಯಾವನ್ನು ಫಾಲೋ ಮಾಡ್ತಾ ಇಲ್ಲ. ಓಕೆ, ಸೊ ನಿಮ್ದು ಸ್ಟ್ರಿಕ್ಟ್ ಸ್ಟಾಪ್ ಲಾಸು 94,507 ಇಷ್ಟು ಮಾಡಿದ್ರೆ ನಿಮಗೆ ಇನ್ನು ಈ ಸೊ ಇಷ್ಟು ಫಾಲು ನಿಮಗೆ ಮತ್ತೆ ನಾನು ಎಕ್ಸ್ಪೆಕ್ಟ್ ಮಾಡೋದು. ಓವರ್ ಆಲ್ ಇದನ್ನ ಲಾಂಗ್ ಟರ್ಮ್ ತರದು ದಯವಿಟ್ಟು ಯಾರು ನಾಳೆಗೆ ನಡೆದಂತ ತಿಳ್ಕೊಳ್ಳಿ. ಸೊ ಇಲ್ಲಿವರೆಗೂ ಬರ್ಬೋದು ಅಂತ ನಂದು ಒಂದು ಎಕ್ಸ್ಪೆಕ್ಟೇಷನ್. ಸೊ ಇದನ್ನ ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ನಾನು ಇತ್ತರದ ಕೆಳಗಡೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ 80,000 ಕೆಳಗಡೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದನ್ನ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ನಾನು ಇದು ಎಷ್ಟು ಫಾಲ್ ಆಗಿದೆ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಫಾಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಇಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರು ಸಹ ಮಾರ್ಕೆಟು 87,500 ವರೆಗೂ ಆದರೂ ಬರೋ ಚಾನ್ಸಸ್ ಇರುತ್ತೆ. ಜಸ್ಟ್ ಪೋಲ್ ಅಂಡ್ ಫ್ಲಾಗ್ ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ದು ಅಷ್ಟೇ, ಬೇರೆ ಏನು ರಿಲೇಟಿವ್ ಯೂಸ್ ಎಲ್ಲ ನಾನು ಏನು ಅಪ್ಲೈ ಮಾಡ್ತಾ ಇಲ್ಲ. ಓಕೆ, ಸೊ ಇಷ್ಟೇ ಪೋಲ್ ಅಂಡ್ ಫ್ಲಾಗ್ ಸಿಸ್ಟಮ್ ಹಾಕಿ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಗೋಲ್ಡ್, ಬಿಟ್ ಕಾಯಿನ್ಸ್ ಬಗ್ಗೆ. ಸೊ ನಾನು ಇವತ್ತು ಕರೆಕ್ಷನ್ಸ್ ಬಗ್ಗೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ, ಟೈಮ್ ಸಿಗ್ತಾ ಇಲ್ಲ ವಿಡಿಯೋ ಮಾಡಕ್ಕೆ. ಸೊ ಆದ್ರೆ ಇವತ್ತು ನಾನು ಕರೆಕ್ಷನ್ಸ್ ಇಂಟ್ರೊಡಕ್ಷನ್ ಮಾಡ್ತೀನಿ. ಇವತ್ತಿಲ್ಲ, ನಾಳೆ 22nd ವಿಡಿಯೋ ಪಾರ್ಟ್ ಆಫ್ ಕೋರ್ಸ್ ಮಾಡ್ತೀನಿ. ಸೊ ಅದನ್ನ ನೋಡಿ. ಓಕೆ, ಇಲ್ಲಿವರೆಗೂ ಯಾರಾದ್ರೂ ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ವಿಶ್ ಯು ಎ ಹ್ಯಾಪಿ ವೀಕೆಂಡ್.